ಪಿಂಡ ಹೊತ್ತ ಮುಂಡವನ್ನು ಚೆಂಡಾಡಿ ವಯಸ್ಸು ತೀರ ಮುನ್ನ ಆಯಸ್ಸನ್ನು ಬದಲಿಸಿ ದಾರವಿಲ್ಲದೆ ಬುಗುರಿಯಾಡಿಸೋ ಈ ನಟ ಭಯಂಕರ ತ್ರಿನೇತ್ರನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹುಟ್ಟಲ್ಲೇ ಜುಟ್ಟೆಗೆದು ಬೊಟ್ಟಾಕಿ ಸೃಷ್ಟಿ ಸ್ಥಿತಿ ಲಯ ಇವುಗಳಿಗೆ ತಿಲಾಂಜಲಿ ಇಟ್ಟು ಚೀತ್ಕಾರ ಚಮತ್ಕಾರ ಚಪ್ಪಾಳೆಗಳೊಂದಿಗೆ ಚಕ್ಕಂದವಾಡೋ ಈ ಚಂಚಲ ಚಿರಂಜೀವಿ ತ್ರಿನೇತ್ರನಿಗೆ ಮೊಸಳೆಯಾಗೆ ಮೊಸಲತ್ತು ಮಹಾತ್ಮನಾಗಿ ಮುಖವಾಡ ಹಾಕಿ ವೈರಿಗಳಿಗೆ ಮುತ್ತಿಗೆ ಹಾಕೋದೆ ನನ್ನ ಗುರಿ. ನಾನು ಕಣ್ಣಿಟ್ಟ ಹೆಣ್ಣು ಈ ಪುರುಷ ಸಿಂಹನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಸಂಧ್ಯಾ, ಆವತ್ತು ನಿಮ್ಮಣ್ಣಂದ್ರು ನನಗೆ ಅವಮಾನ ಮಾಡ್ತಾ ಇದ್ರೆ ಅದನ್ನ ನೋಡಿ ನೀನು ನಗ್ತಿದ್ಯಲ್ಲ. ಆದ್ರೆ ಇವತ್ತು ಕೊನೆಗೂ ನನ್ನ ತಂತ್ರ ಕುತಂತ್ರದ ಮುಂದೆ ಬೀದಿ ಪಾಲಾಗಿ ನನಗಾಗಿ ನನ್ನ ದಾರಿಯಲ್ಲಿ ನೀನು ಬರಲೇಬೇಕಾಯ್ತು. ಬರ್ತೀಯಾ ಬರೋ ನಾನು ಮಾಡಿದ್ದೀನಿ. ಸಂಧ್ಯಾ, ಸಂಧ್ಯಾ, ಅರಮನೆ, ಆಸ್ತಿ, ಅಂತಸ್ತು, ಆಭರಣಗಳಿಂದ ಸದಾ ಕಂಗೊಳಿಸುತ್ತಿದ್ದ ಈ ನನ್ನ ಸುಂದರಿ ಇವತ್ತು ನಿರಾಭರಣಳಾಗಿ ಆದಿ ಬೀದಿಯಲ್ಲಿ ಅಖಂಡ ಮಂಡಲವನ್ನೇ ಹುಡುಕುತ್ತಾ ನನಗಾಗಿ ನನ್ನ ದಾರಿಯಲ್ಲಿ ನೀನು ಬರಲೇಬೇಕಾಯ್ತು. ಹೌದು ತ್ರಿನೇತ್ರ, ಅಣ್ಣಂದ್ರಿಂದ ನಿರಾಶ್ರಿತಳಾಗಿ ದಾರಿ ಕಾಣದೆ ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಬಗ್ಗೆ ಎಲ್ಲದು ಹೇಳಿ ನನಗೆ ಅವಮಾನ ಮಾಡಬೇಡ. ಸಂಧ್ಯಾ, ಕೋಗಿಲೆಗೆ ಕಂಠ ಚೆಂದ, ನವಿಲಿಗೆ ನರ್ತನ ಚೆಂದ, ನಿನ್ನಂತಹ ಸುಂದರ ಹೆಣ್ಣಿಗೆ ಕಾಲುಂಗರ ಚೆಂದ. ನನ್ನಂತಹ ಮೀಸೆ ಹೊತ್ತ ಗಂಡಸು ಈ ತ್ರಿನೇತ್ರನಿಗೆ ನಿನ್ನಂತಹ ಹೆಣ್ಣಿನ ಆರ್ತನಾದ ಅಂದ್ರೆ ನನಗೆ ಸರ್ವ ಪಕ್ಷ ಭೋಜನ ಕಣೆ. ನಿನಗಾಗೋ ಲಾಭನಾದ್ರೂ ಏನು? ಈ ಜಗತ್ತಲ್ಲಿ ಇನ್ನು ನ್ಯಾಯ ಅನ್ನೋದು ಬದುಕಿದೆ. ಸತ್ಯ ಧರ್ಮ ಅನ್ನೋದಿದ್ರೆ 12 ಗಂಟೆ ರಾತ್ರಿ ಸ್ವತಂತ್ರ ಕರ್ಕೊಂಡಿರು. ಈ ಜಗತ್ತಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮ ಅನ್ನೋದು ಇನ್ನೂ ಇದೆ ಕಣೋ. ಸತ್ಯ ನ್ಯಾಯ ಧರ್ಮ. ಸಂಧ್ಯಾ, ಯಾವತ್ತು ಸತ್ಯ ಹರಿಶ್ಚಂದ್ರ ಮಸಣ ಕಾಯಕ್ ಹೋದ್ನೋ
ಆವತ್ತೆ ನಿನ್ನ ಸತ್ಯ ಸತ್ಯರಿಸಿದ್ರೆ ನ್ಯಾಯ ಯಾವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ರಲ್ಲ ಅಂತವ್ರನ್ನೇ ಸಾವಿರಾರು ಜನರಿಗೆ ನೇಣು ಹಾಕಿದ್ರು ಆವತ್ತೆ ನಿನ್ನ ನ್ಯಾಯ ಇನ್ನು ಧರ್ಮ ಹೇ ಸಂಧ್ಯಾ, ಯಾವತ್ತು ನನ್ನಂತಹ ದುರ್ಯೋಧನ ಆ ಧರ್ಮರಾಯನ ವನವಾಸ ಕಳಿಸೋದ್ನ ಆವತ್ತೆ ನಿನ್ನ ಧರ್ಮ ನೆಲೆ ಇಲ್ಲದಾಗೈತೆ ಕಡೆ. ಬಲವಿದ್ದವನೇ ಬಲಶಾಲಿ, ಹಣವಿದ್ದವನೇ ಅದೃಷ್ಟಶಾಲಿ. ಏಯ್ ಅದಕ್ಕೆ ಕಣೆ ಇವತ್ತು ನಿನ್ನ ಕೆಡ್ಡ ತೋಡಿ ಅಡ್ಡ ಹಾಕಿ ಇಲ್ಲಿ ನಿಲ್ಸಿರೋದು. ಹಾಗಾದ್ರೆ ನಿನ್ನ ಉದ್ದೇಶ ನನ್ನನ್ನು ಹಾಳು ಮಾಡೋದು ಅಂತನಾ? ಛೇ 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 ಸಂಧ್ಯಾ, ಯಾವುದೋ ಫುಟ್ಪಾತಲ್ಲಿ ಬೆಳೆದ ಕಳೆ ಕಣೆ ನೀನು. ನೀನು ಈ ತ್ರಿನೇತ್ರನಿಗೆ ಪಾರಿಜಾತ ಆಗೋಕ್ಕಾಗಲ್ಲ. ಹಾಗೇನೆ ಯಾರೋ ತಿಂದು ಬಿಟ್ಟು ಈ ಎಂಜಲನ್ನ ತಿನ್ನು ಹಣೆ ಬರ ಈ ತ್ರಿನೇತ್ರನಿಗೆ ಇನ್ನೂ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಆದ್ರೆ ಗಂಡನನ್ನು ಕಳ್ಕೊಂಡಿರೋ ನೀನು ನನ್ನ ಕೈ ತಾಳಕ್ಕೆ ಕೀಲು ಕೊಟ್ಟ ಗೊಂಬೆಯ ಹಾಗೆ ಆಡಿ ಕುಣಿಬೇಕು. ನಾನ್ ಕುಣಿಸ್ತೀನಿ, ಕುಣಿಬೇಕು, ನಾನ್ ಕುಣಿಸ್ತೀನಿ. ಏನ್ ಮಾಡ್ತಾ ಇದೀಯಾ? ನಾನು ನೋಡ್ತಾ ಇದ್ದೀನಿ, ನಿಂದು ತುಂಬಾ ಅತಿ ಆಯ್ತು. ಮನುಷ್ಯ ಕೆಟ್ಟವನಾಗಿರ್ಬೇಕು, ಆದ್ರೆ ಕೊಳಗರ್ಪಣಾಗಬಾರ್ದು. ಎಲ್ಲಾ ಕೊನ್ನೆ ಈ ಮಾತನ್ನ ನೀನು ನನಗೆ ಹೇಳ್ತಾ ಇದೀಯ ಏಕೆ? ಇದೇ ವೀರಭದ್ರ ಅವತ್ತು ಆ ದೊಡ್ಡ ಮನೆನ ನಾನು ಸರ್ವನಾಶ ಮಾಡಬೇಕು ಅಂತ ನನ್ನ ಜೊತೆ ಕೈ ಮಿಲಾಯಿಸಿದ್ದು ಮರ್ತ್ಬಿಟ್ಟ? ಮರ್ತಿಲ್ಲ ತ್ರಿನೇತ್ರ, ನನ್ನ ಸೇಡಿದ್ದು ದೊಡ್ಡ ಮನೆಯ ದೊಡ್ಡತನದ ಮೇಲೆ ಹೊರತು ಈ ಆದರ್ಶ ಗೃಹಿಣಿ ಸಂಧ್ಯಾಳ ಮೇಲಲ್ಲ. ನೀನು ಮಾಡ್ತಾ ಇರೋದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ. ನಿನಗೆ ಆ ದೊಡ್ಡ ಮನೆ ಯಜಮಾನಿಕೆ ಮೇಲೆ ಕಂಡಿತ್ತೇನೋ, ಆದ್ರೆ ನನಗೆ ಸಂಧ್ಯಾ ಆ ದೊಡ್ಡ ಮನೆನ ನಾನು ನಾಶ ಮಾಡ್ಬೇಕು ಅಂತಾನೆ ಕಣೋ ನಾನು ಪಣ ತೊಟ್ಟು ಈ ಕೆಲಸ ಮಾಡಿದ್ದು. ನೋಡು ತ್ರಿನೇತ್ರ, ಆಗಿದ್ದಾಯ್ತು. ಸಂಧ್ಯಾ ಭಾರತೀಯ ಕುಲನಾರಿ. ಅವಳು ಕಣ್ಣಲ್ಲಿ ನೀರು ಹಾಕಿದ್ರೆ ಅವಳ ನೊಂದ ಶಾಪ ನಮ್ಮನ್ನ ಬೂದಿ ಮಾಡುತ್ತೆ. ಹಾಗೆ ಬೂದಿ ಆಗೋದಕ್ಕಿಂತ ಮುಂಚೆ ಎಚ್ಚೆತ್ಕೋ. ಬೂದಿ? ನಾನು ಸುಟ್ಟು ಬೂದಿ ಆದ್ರೂ ಪರವಾಗಿಲ್ಲ ಕಣ, ಆದ್ರೆ ಆ ದೊಡ್ಡ ಮನೆನ ನಾನು ಸರ್ವನಾಶ ಮಾಡೇ ಮಾಡ್ತೀನಿ, ಬಲಿಪಸು ಮಾಡೇ ಮಾಡ್ತೀನಿ. ಗೊತ್ತಪ್ಪ, ನೀನೆಂತ ಮನುಷ್ಯ ಅಂತ ಗೊತ್ತು. ನಿಂದು ಒಂದು ಕಣ್ಣು ಹೋದ್ರು ಬೇರೆಯವ್ರದ್ದು ಎರಡು ಕಣ್ಣು ಹೋಗ್ಲಿ ನೀನು. ಆದ್ರೆ ಅದು ಬುದ್ಧಿವಂತರ ಲಕ್ಷಣ ಅಲ್ಲ. ನಿಂದು ಒಂದು ಕಣ್ಣು ಹೋಗ್ದಾರ ನೋಡ್ಕೊಳ್ಳೋದೆ ಬುದ್ಧಿವಂತರ ಲಕ್ಷಣ. ವೀರಭದ್ರ, ನಂದು ಒಂದು ಕಣ್ಣು ಹೋದ್ರು ಪರವಾಗಿಲ್ಲ, ಆದ್ರೆ ಈ ಸಂಧ್ಯಾ ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯನೇ ಇಲ್ಲ. ನನ್ನ ಬೇಟೆನೆ. ತ್ರಿನೇತ್ರ, ಸಂಧ್ಯಾ ಬಲಿಪಸು ಆಗೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ವೀರಭದ್ರ, ಏನಂದೆ? ಸಂಧ್ಯಾ ಬಲಿಪಸ್ಸು ಆಗೋದಕ್ಕೆ ಅವಕಾಶ ಕೊಡೋದಿಲ್ವಾ? ಕೇಳ, ಈ ಸಂಧ್ಯನ ನನ್ನಿಂದ ಕಾಪಾಡೋದಿಕ್ಕೆ ನೀನೆಲ್ಲ ಕಣಲೇ. ನಿನ್ನ ಸೃಷ್ಟಿ ಮಾಡೋದ್ನಲ್ಲ ಆ ಬ್ರಹ್ಮ, ಅವನೇ ಬಂದ್ರು ನನ್ನಿಂದ ಸಂಧ್ಯನ ಕಾಪಾಡೋದಕ್ಕಾಗೋದಿಲ್ಲ. ಅಂತದ್ರಲ್ಲಿ ನೀನು ನನ್ನಿಂದ ಸಂಧ್ಯನ ಕಾಪಾಡ್ತೀಯ. ಇವತ್ತು ನೀನು ಸಂಧ್ಯನ ನನ್ನಿಂದ ಕಾಪಾಡ್ತೀಯ, ಆದ್ರೆ ನಾಳೆ ಒಂದು ದಿನ ನನ್ನಿಂದ
ಇವಳು ಬಲಿಪಶು ಹಾಗೆ ಆಗ್ತಾಳೆ. ಇದೇ ಕಣ ನನ್ನ ಶಪಥ. ಬರ್ತೀನಿ. ನೋಡಮ್ಮ ಸಂಧ್ಯಾ, ನನ್ನಿಂದ ನಿಮ್ಮ ಮನೆಗೆ ಅನ್ಯಾಯ ಆಗಿದೆ. ಆದ್ರೆ ನಿನ್ ಮೇಲೆ ಯಾವ ದ್ವೇಷನೂ ನನಗಿಲ್ಲಮ್ಮ. ನನ್ನನ್ನು ಕ್ಷಮಿಸ್ಬಿಡು ತಾಯಿ. ಹೇಳಿ ಸಾವುಕಾರ, ನೀವು ದೊಡ್ಡವರು, ನನ್ನಂತವಳ ಹತ್ರ ಕ್ಷಮೆ ಕೇಳಬಾರ್ದು. ನಿಜನಮ್ಮ, ದೊಡ್ಡವನಾದ ನಾನು ದೊಡ್ಡತನನ ಉಳಿಸ್ಕೊಳ್ಳಿಲ್ಲ. ಮಾಡಬಾರ್ದು ಕೆಲಸ ಮಾಡಿದೆ. ನನ್ನಿಂದ ನಿನ್ನ ಬಾಳು ಹಾಳಾಯ್ತು. ಅದಕ್ಕೆ ಪ್ರಾಯಶ್ಚಿತ್ತ ಆಗ್ಬೇಕು ಅಂದ್ರೆ ನೀನು ನಮ್ಮ ಮನೆಗೆ ಬಂದು ನನ್ನ ಮಗಳ ಸ್ಥಾನ ತುಂಬಬೇಕಮ್ಮ. ಇಲ್ಲ ಸಾವುಕಾರ, ನಾವ್ ಯಾರಿಗೂ ಭಾರವಾಗಿರೋದಕ್ಕೆ ಇಷ್ಟಪಡೋದಿಲ್ಲ. ನಿಮ್ ಬಾಯಿಂದ ಮಗಳು ಅಂತ ಕೇಳಿದ್ದಲ್ಲ, ನನಗಷ್ಟೇ ಸಾಕು. ನಾವಿನ್ ಬರ್ತೀವಿ. ಹಾಗಾದ್ರೆ ಎಲ್ಲೋಗ್ತೀಯಮ್ಮ? ಈ ಪುಟ್ಟ ಮಗುನ ಕಟ್ಕೊಂಡು ಎಲ್ಲಿ ಅಂತ ಬಾಳ್ತೀಯ? ಈ ಪ್ರಪಂಚ ತುಂಬಾ ವಿಶಾಲವಾಗಿದೆ. ಇಲ್ಲಿರೋರು ಬರೀ ನಿಮ್ಮಂತ ಕೆಟ್ಟವರಲ್ಲ, ಒಳ್ಳೆ ಜನಗಳು ಕೂಡ ಇದ್ದಾರೆ. ಯಾರಾದ್ರೂ ನಮ್ಗೆ ಆಶ್ರಯ ಕೊಡ್ತಾರೆ. ನಾವಿನ್ ಬರ್ತೀವಿ ಸಾವುಕಾರ. ನಿನಗೋಸ್ಕರ ನಮ್ಮನೆ ಬಾಗ್ಲು ಯಾವಾಗ್ಲೂ ತೆರೆದಿರುತ್ತಮ್ಮ. ಯಾವಾಗ ಬೇಕಾದ್ರೂ ಆ ಮನೆಗೆ ಬಂದು ಮಗಳ ಸ್ಥಾನ ತುಂಬಬೇಕಮ್ಮ. ಆಯ್ತು ಸಾವುಕಾರ.